ಫ್ರೆಂಡ್ಸ್ ಇವಾಗ ಪಾಪ ಕರ್ಕೊಂಡ್ ಬಂದಿದ್ದೀನಿ. ಇವಾಗ ನೀವು ಸ್ವಲ್ಪ ತಿನ್ನಿಸ್ತೀನಿ. ಅವನು ಯಾವ ರೀತಿಯಾಗಿದೆ ಅಂತ ಬಿಟ್ಟು ಹೇಳ್ತಾನೆ. ವಾವ್ ನೋಡಿದ ಫ್ರೆಂಡ್ಸ್, ನನಗೆ ನಾಯಿ ಕೂಡ ಆಗುತ್ತಾ ಅವ್ನ ಟೇಸ್ಟ್ ಚೆನ್ನಾಗಿದೆ ಅಂತ ಮಾತ್ರ ಅವನು ಹಾಗೆ ಅಂತಾನೆ. ನಿಜವಾಗ್ಲೂ ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಓಕೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಆರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಎಗ್ ಪಾಲಕ್ ಪಲಾವ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮೊಟ್ಟೆ ಬಿರಿಯಾನಿ, ಮೊಟ್ಟೆ ಈ ರೈಸು ತಿಂದು ತಿಂದು ಬೇಜಾರಾಗಿತ್ತಪ್ಪ ಅಂದರೆ ಈ ರೀತಿಯಾಗಿ ನಾವು ಪಾಲಕ್ ರೈಸ್ ಪಾಲಕ್ ಸೊಪ್ಪು ಹಾಕೊಂಡು ತಿನ್ನೋದ್ರಿಂದ ಸ್ವಲ್ಪ ಬಾಡಿ ಹೀಟಾಗಿದ್ದರೆ ತಂಪು ಆಗುತ್ತೆ. ಮತ್ತು ಮೊಟ್ಟೆ ತಿನ್ನೋದ್ರಿಂದ ಮತ್ತು ಇವಾಗ ಪ್ರೆಗ್ನೆಂಟ್ ಲೇಡೀಸಿಗೆಲ್ಲ ಬರೀ ಮೊಟ್ಟೆ ಪಲಾವ್ನೇ ತಿನ್ಸೋಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಸ್ವಲ್ಪ ತಂಪು ಸಿಗಬೇಕು ಅಂದರೆ ನಾವು ಮೊಟ್ಟೆ ಪಲಾವ್ ತಿನ್ನಿಸ್ಬೇಕು ಅಂದರೆ ಈ ರೀತಿಯಾಗಿ ಪಾಲಕ್ ಸೊಪ್ಪು ಹಾಕಿ ತಿನ್ನಿಸಿದ್ರೆ ಮೊಟ್ಟೆ ಜೊತೆಗೆ ಇನ್ನೂ ಸಖತ್ತಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಆಮೇಲೆ ಹೆಲ್ದಿಯಾಗೂ ಸಹ ಇರುತ್ತೆ. ಚಿಕ್ಕ ಮಕ್ಕಳಿಗೂ ಸಹ ಮೊಟ್ಟೆ ಜೊತೆಗೆ ಪಾಲಕ್ ಸೊಪ್ಪು ಮಿಕ್ಸ್ ಆಗಿರೋದ್ರಿಂದ ಅದು ಹೆಲ್ದಿಯಾಗೂ ಸಹ ಇರುತ್ತೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಅದನ್ನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಬಿಟ್ಟು ನಿಮಗೂ ತೋರಿಸ್ತೀನಿ. ನೀವು ಮನೇಲಿ ಪ್ರೆಗ್ನೆಂಟ್ ಲೇಡೀಸ್ ಇದ್ದವರಿಗೆ ಇಲ್ಲ ಚಿಕ್ಕ ಮಕ್ಕಳಿದ್ರೆ ಅವರಿಗೂ ಸಹ ತಿನ್ನಿಸ್ಬೋದು ಇದನ್ನು. ಬನ್ನಿ ಫ್ರೆಂಡ್ಸ್, ತುಂಬ ಜಾಸ್ತಿ ಮಾತಾಡೋದು ಬೇಡ, ಯಾವ ರೀತಿಯಾಗಿ ಮಾಡೋದು ಅಂತ ಬಿಟ್ಟು ಕ್ವಿಕ್ಕಾಗಿ ಬೇಗ ತೋರಿಸ್ತೀನಿ. ಬನ್ನಿ ಹೋಗೋಣ. ಹಾಗೆ ನೋಡಿ ಫ್ರೆಂಡ್ಸ್, ನಾನು ಫಸ್ಟು ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂತಬಿಟ್ಟು ಹೇಳ್ತಾ ಹೋಗ್ತೀನಿ. ಇವಾಗ ಫಸ್ಟು ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ನೆಕ್ಸ್ಟು 2 ದಪ್ಪನ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಒಗ್ಗರಣೆಗೆ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ ಎಷ್ಟು ತೊಗೊಂಡಿದ್ದೀನಿ, ತುಂಬ ಜಾಸ್ತಿ ಬೇಡ, ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಇದಿಷ್ಟು ಒಗ್ಗರಣೆಗೆ ತೊಗೊಂಡಿರೋದು ನಾನು. ಇವಾಗ ನಾವು ಖಾರಕ್ಕೆ ರುಬ್ಕೊಳೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತೇಳ್ಬಿಟ್ಟು ಅದನ್ನು ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ ಫ್ರೆಂಡ್ಸ್, ಇದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಹೆಬ್ಬೆಳು ಗಾತ್ರದಲ್ಲಿ ಅರ್ಧ ಅಷ್ಟು ಶುಂಠಿ ತೊಗೊಂಡಿದ್ದೀನಿ, ಅದನ್ನು 4 ಪೀಸಾಗಿ ಮಾಡ್ಕೊಂಡಿದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಒಂದು 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 2 ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಿಷ್ಟು ಇವಾಗ ನೆಕ್ಸ್ಟು ತೊಗೊಂಡಿದ್ದೀನಿ. ಇವಾಗ ನಾನು ಖಾರಕ್ಕೆ ತೊಗೊಂಡಿರೋದು, ಖಾರಕ್ಕೆ ರುಬ್ಬೋದಕ್ಕೋಸ್ಕರ ಇದಿಷ್ಟು ತೊಗೊಂಡಿರೋದು ನಾನು. ನೆಕ್ಸ್ಟು ನಮಗೆ ಬೇಕಾಗಿರೋದೇನಿಲ್ಲಿ ಮೇಯ್ನು ಪಾಲಕ್ ಸೊಪ್ಪು ಬೇಕಾಗುತ್ತೆ. ಇದನ್ನು 2 ಕಟ್ ತೊಗೊಂಡಿದ್ದೀನಿ. ನೀವು 1 ಕಟ್ಟಾದರೂ ಹಾಕೋಬೋದು. ನೀವು ಮನೇಲಿ ಎಷ್ಟು ಜನ ಇರ್ತಾರೆ ಅದನ್ನು ನೋಡ್ಕೊಂಬಿಟ್ಟು ಹಾಕೋಬೋದು. ಪಾಲಕ್ ಸೊಪ್ಪು ಎಷ್ಟು ಹಾಕೊಂಡು ತಿಂದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಂಗಾಗಿ 2 ಕಟ್ ತೊಗೊಂಡಿದ್ದೀನಿ. ಹಾಗೆ ಮೊಟ್ಟೆನ 5 ತೊಗೊಂಡಿದ್ದೀನಿ. ನೋಡಿ, ಇದನ್ನು ಬೇಯಿಸಿ ಸುಲಿದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಏನು ಮಾಡೋಣ ಅಂತಬಿಟ್ಟು ಬೇಗ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಬೇಗ ಬೇಗ ಮಾಡೋಣ. ಇವಾಗ ಎಲ್ಲ ಫುಲ್ ನೋಡ್ಕೊಂಡಿದ್ದೀರಾ ಅನಿಸುತ್ತೆ. ನಾನು ಒಗ್ಗರಣೆಗೆ ಏನು ತೊಗೊಂಡಿದ್ದೀನಿ, ಈಗ ಖಾರ ರುಬ್ಬಕ್ಕೆ ಏನು ತೊಗೊಂಡಿದ್ದೀನಿ, ನೆಕ್ಸ್ಟು ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತಬಿಟ್ಟು ಎಲ್ಲ ನೋಡಿದ್ದೀರಾ. ನೆಕ್ಸ್ಟ್ ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ಬನ್ನಿ. ಹಾಗೆ ಫ್ರೆಂಡ್ಸ್, ಇವಾಗ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಇದರೊಳಕ್ಕೆ ನಾವು ಖಾರಕ್ಕೆ ಏನೇನು ತೊಗೊಂಡಿದ್ವಿ ಅದನ್ನು ಇಷ್ಟೂ ಹಾಕ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಬೇಕಿದು. ಹಾಗೆ ನೋಡಿ ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗೆಲ್ಲ ಫ್ರೈ ಆಗಿದೆ ಎಣ್ಣೆಲಿ. ಇವಾಗ ಒಂದು ತಟ್ಟೆಗೆ ಹಾಕಿಟ್ಕೊಳ್ತೀನಿ ಇದನ್ನು. ಇದು ಆರಿದ ಮೇಲೆ ಮಿಕ್ಸಿ ರುಬ್ತೀನಿ. ಅಷ್ಟೊತ್ತಿಗೆ ನಾನು ಮತ್ತೆ ಇದೇ ಬಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪಾಲಕ್ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಲಿ. ಇವಾಗ ಇದೇ ಬಾಣಲಿಗೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ನೋಡಿ ಪಾಲಕ್ ಸೊಪ್ಪನ್ನ ಇದರೊಳಗಡೆ ಹಾಕ್ತಾಯಿದ್ದೀನಿ. ಇದೊಂದು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಈ ಕಡೆ ನೋಡಿ ಫ್ರೆಂಡ್ಸ್, ಇದು ಆರೋದಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ಪಾಲಕ್ ಸೊಪ್ಪು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫುಲ್ಲು ಫ್ರೈ ಮಾಡ್ಕೊಂಡ್ಮೇಲೆ ಮತ್ತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಎಲ್ಲ ಎಣ್ಣೆ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಆಫ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾವು ಈ ಪಾಲಕ್ ಸೊಪ್ಪು ಹಾಗೆ ಈ ಈರುಳ್ಳಿ, ಟೊಮೆಟೊ ಹಣ್ಣು, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ತೊಗೊಂಡಿದ್ದನ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಸೊಪ್ಪನ್ನು ಹಾಕ್ಬಿಟ್ಟಿದ್ದೀನಿ. ಸೊಪ್ಪು ಇನ್ನೂ ಸ್ವಲ್ಪ ಆರಬೇಕು, ಹಂಗಾಗಿ ಸ್ವಲ್ಪ ಆರಲಿ ಅಂತ ಬಿಟ್ಟು ಇದರಲ್ಲೇ ಬಿಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಬಾಣಲಿಲಿ ಚೆನ್ನಾಗಿ ಅದು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಎಣ್ಣೆಲೆಲ್ಲ ಫ್ರೈ ಮಾಡಿದ್ನಲ್ಲ, ಅದರ ಅಂಶ ಎಲ್ಲ ಅದರಲ್ಲೇ ಬಿಟ್ಟಿರುತ್ತೆ. ಅದರಲ್ಲಿ ಏನು ನೀರು ಬಂದಿರುತ್ತೆ ಅದ್ರ ಸಮೇತ ನಾನು ಇದರೊಳಗಡೆ ಹಾಕಿದ್ದೀನಿ. ಇದಕ್ಕೇನೋ ನೀರು ಏನೂ ಆಗ್ತಾಯಿಲ್ಲ, ಹಂಗೆ ರುಬ್ತೀನಿ. ಆಮೇಲೆ ಬೇಕು ಅನಿಸಿದರೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಅಷ್ಟೇ. ಯಾಕೆಂದರೆ ಈ ಸೊಪ್ಪೆಲ್ಲ ಚೆನ್ನಾಗೆಲ್ಲ ನೀರಿನ ಅಂಶ ಇರುತ್ತಲ್ವ, ಹಾಗಾಗಿ ನಾನು ನೀರನ್ನ ಹಾಕೋಲ್ಲ, ಹಂಗೆ ರುಬ್ಕೊಳ್ತಾ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ತೀನಿ ಅಷ್ಟೇ. ಇವಾಗ ಫಸ್ಟ್ ಇದು ಆರಿದ ಮೇಲೆ ಇದನ್ನು ರುಬ್ಕೊಂಡು ಮತ್ತೆ ತೋರಿಸ್ತೀನಿ.
ಹಾಗೆ ಫ್ರೆಂಡ್ಸ್ ನೋಡಿ ಮಿಕ್ಸಿಗೆ ರುಬ್ಕೊಂಬಂದಿದ್ದೀನಿ ನೋಡಿ. ಈ ರೀತಿ ಫುಲ್ಲು ನೈಸ್ ರುಬ್ಬಾರ್ದು, ಈ ರೀತಿಯಾಗಿ ತೆರಿಯಾಗಿ ರುಬ್ಬಬೇಕು ನೋಡಿ. ಈ ರೀತಿಯಾಗಿ ಸಿಗಬೇಕು, ಎಲ್ಲ ಸ್ವಲ್ಪ ತದ್ದಗಲಿ ಥರ ರುಬ್ಬಬೇಕು, ತುಂಬ ನೈಸ್ ರುಬ್ಬೋದು ಬೇಡ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಟೊಮೊಟೊ ಹಾಗೆ ಸೊಪ್ಪು ಎಲ್ಲ ಈ ರೀತಿಯಾಗಿ ಕಾಣಿಸ್ಬೇಕು, ಈರುಳ್ಳಿ ಈ ರೀತಿಯಾಗಿ ಸ್ವಲ್ಪ ಎಲ್ಲ ಕಾಣಿಸ್ಬೇಕು. ಈ ರೀತಿ ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಈ ರೀತಿ ರುಬ್ಕೋಬೇಕು. ನೆಕ್ಸ್ಟ್ ಇವಾಗ ಹಾಗೆ ಫ್ರೆಂಡ್ಸ್ ಮತ್ತೆ ಈ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೊಟ್ಟೆನ ನೋಡಿ ಈ ರೀತಿಯಾಗಿ ಸ್ವಲ್ಪ ಚಾಕೋದಾಗೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಒಳಗಡೆ ಎಲ್ಲ ಉಪ್ಪು ಖಾರ ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇದರೊಳಗಡೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಇದರೊಳಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮೊಟ್ಟೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಉಪ್ಪು ಖಾರನ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ. ಇದನ್ನಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಇದನ್ನು ಸ್ವಲ್ಪ ಮಸಾಲಾನ ಸ್ವಲ್ಪ ತಗೊಂಡ್ಬಿಟ್ಟು ಇದ್ರ ಜೊತೆಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಇದು ಉಪ್ಪು ಖಾರ ಮತ್ತು ಅರಶಿನ ಪುಡಿ ಎಲ್ಲ ಹಾಕಿದ್ನಲ್ವ ಅದೆಲ್ಲ ಚೆನ್ನಾಗಿ ಇದಕ್ಕೆ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನು ಸ್ವಲ್ಪ ರುಬ್ಬಿರೋಂಥ ಮಸಾಲೆನ ಹಾಕಿದ್ದೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಮೊಟ್ಟೆನ ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ರೆಡಿ ಆಗಿದೆ. ಇವಾಗ ಇದನ್ನು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ನೋಡಿ. ಹಾಗೆ ಫ್ರೆಂಡ್ಸ್ ಈ ಕಡೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾವು ಒಂದು ಪಲಾವ್ ಎಲೆ, ಹಾಗೆ ಒಂದು ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, ಒಂದು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ. ಹಾಗೆ ಒಂದು 3 ಲವಂಗ, ಒಂದು ಮೆಣಸು, ಒಂದು ಚಕ್ರ ಮೊಗ್ಗು. ಇದು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಎಣ್ಣೆಯಲ್ಲಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಘಮ ಘಮ ಅಂತ ಇದೆ, ಸಕ್ಕತ್ತ ಸ್ಮೆಲ್ ಬರ್ತಾ ಇದೆ ನೋಡಿ. ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಾಗಿದ ತಕ್ಷಣ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು. ಅದರ ಈರುಳ್ಳಿ ಹಸಿ ವಾಸನೆ ಹೋಗೋ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ನಮ್ಮ ಪಾಪುದು ಸೌಂಡ್ ಕೇಳಿಸ್ತಾ ಇರುತ್ತೆ. ಇದು ಫ್ರೈ ಆದಮೇಲೆ ಮತ್ತೆ 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ವಲ್ಲ ಆ ಟೊಮೊಟೊ ಹಾಕೋಣ. ಹಾಗೆ ಇದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ. ಇವಾಗ ಟೊಮೊಟೊ ಹಾಕಿದ್ದೀವಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಈ ರುಬ್ಬಿರೋ ಅಂಥ ಮಸಾಲಾನ ಇದಕ್ಕೆ ಹಾಕೊಳ್ಳೋಣ. ಹಾಗೆ ಫ್ರೆಂಡ್ಸ್ ಈ ರುಬ್ಬಿರೋ ಎಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಇದು ಹೋಗೋ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು 3 ಲೋಟ ನೀರು ಹಾಕ್ತೀನಿ ಅಷ್ಟೇ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ತಾ ಇದೆ ನೋಡಿ. ಇವಾಗ ಅದ್ರ ಸ್ಮೆಲ್ಲು ಘಮ ಘಮ ಅಂತ ಬರ್ತಾ ಇದೆ, ಸಕ್ಕದ ಸ್ಮೆಲ್ ಬರ್ತಾ ಇದೆ, ಸೂಪರ್ ಸ್ಮೆಲ್ ಬರ್ತಾ ಇದೆ ಮಾತ್ರ, ಘಮ ಘಮ ಅಂತೈತೆ. ಈಗ ನಾವು ಈ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಮಸಾಲೆ ಎಲ್ಲ ಉಳ್ಕೊಂಡಿತ್ತಲ್ವ, ಹಾಗಾಗಿ ಇದಕ್ಕೆ 2 ಲೋಟ, ಈ ಲೋಟದಲ್ಲಿ 2 ಲೋಟ ನೀರು ಹಾಕಿದ್ದೀನಿ. ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಇನ್ನೊಂದು ಲೋಟ ನೀರು ಹಾಕ್ತೀನಿ ಅಷ್ಟೆ. ಇವಾಗ 3 ಲೋಟ ನೀರು ಹಾಕಿದ್ದೀನಿ ಅಷ್ಟೇ ನೋಡಿ. ಈ ಅದಕ್ಕಿರಬೇಕು ನೋಡಿ, ಈ ಅದಕ್ಕಿದ್ರೆ ಸಾಕು. ಇದು ಒಂದು ಕುದಿ ಬಂದ ಮೇಲೆ ನಾವು ಅಕ್ಕಿನ ಹಾಕ್ಕೊಳ್ಳೋಣ. 1.5 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ, ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್ ಇವಾಗ ಇದು ಒಂದು ಕುದಿ ಬರೋಷ್ಟರಲ್ಲಿ ನಾವು ಫಸ್ಟು ಇದಕ್ಕೆ ಉಪ್ಪು ಹಾಕೊಂಬಿಡೋಣ. ಇದರಲ್ಲಿ 1.5 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಉಪ್ಪನ್ನ ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು
ಒಂದ್ಸಲ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ ಇವಾಗ ಒಂದು ಕುದಿ ಬಂದ ತಕ್ಷಣ ನಾವು ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಿ ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡೋಣ. ಇವಾಗ ನೋಡಿ ಫ್ರೆಂಡ್ಸ್ ಚೆನ್ನಾಗೇ ಮಳ್ತಾ ಇದೆ. ಇವಾಗ ನಾವು ಅಕ್ಕಿನ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಅಕ್ಕಿನ ಹಾಕಿದ್ದೀನಿ. ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಡೋಣ. ಇವಾಗ ಬೇಕಾದರೆ ನೀವು ಸ್ವಲ್ಪ ಏನಾದರೂ ಉಪ್ಪು ಏನಾದರೂ ನೋಡ್ಕೋಬೇಕು ಅಂದರೆ ಇವಾಗ ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಬೇಕು ಅಂದರೆ ಉಪ್ಪನ್ನ ಹಾಕೋಬೋದು. ನನಗೆ ಕರೆಕ್ಟಾಗಿದೆ ಅನಿಸುತ್ತೆ ಉಪ್ಪು. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಮೊಟ್ಟೆನ ಹಾಕ್ತಾಯಿದ್ದೀನಿ. ಸುತ್ತಲೂ ಮೊಟ್ಟೆನ ಹಾಕ್ತಾಯಿದ್ದೀನಿ. ಇವಾಗೇನು ಮತ್ತೆ ನೀವು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಹಿಂಗೇನೆ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ. ಇದು 3 ವಿಷಿಲ್ ಬರಲಿ. ವಾವ್ ಫ್ರೆಂಡ್ಸ್, ಸಖತ್ತಾಗಿ ಬಂದಿದೆ ಮಾತ್ರ. ಮೊಟ್ಟೆ ಪಾಲಕ್ ಪಲಾವ್ ಸೂಪರಾಗಿದೆ. ನೋಡ್ತಾ ಇದ್ದೀರಲ್ವ, ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನೀಟಾಗೆಲ್ಲ ಮಿಕ್ಸ್ ಮಾಡಿಲ್ಲ. ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ತೀನಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ನೋಡಿದೆ ಅಲ್ವಾ, ಮೊಟ್ಟೆ ಪಾಲಕ್ ಪಲಾವ್ ಸಖತ್ತಾಗಿ ಸೂಪರಾಗಿ ರೆಡಿಯಾಗಿದೆ. ನೀವೇ ನೋಡ್ತಾ ಇದ್ದೀರಾ, ಬಿಸಿ ಬಿಸಿಯಾಗಿದೆ. ಹಾಗೆ ಫ್ರೆಂಡ್ಸ್, ಸಖತ್ ಟೇಸ್ಟಿಯಾಗಿದೆ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಸಖತ್ತಾಗಿರುತ್ತೆ ಮಾತ್ರ. ಇವಾಗ ಟೇಸ್ಟ್ ಮಾಡೋಣ, ಬನ್ನಿ. ಚೆನ್ನಾಗಿ ಅನ್ನನೂ ಚೆನ್ನಾಗಿ ಬೆಂದಿದೆ. ಘಮ ಘಮ ಅಂತ ಇದೆ. ಸಖತ್ತಗೊಳ್ಳೆ ಮಟನ್ ಬಿರಿಯಾನಿ ಸ್ಮೆಲ್ ಬಂದಂಗೆ ಬರ್ತಾ ಇದೆ. ಗಮ್ ಅಂತ ಇದೆ. ಟೇಸ್ಟ್ ಹೇಳ್ಬಿಡ್ತೀನಿ ಬನ್ನಿ ಬೇಗ. ಫಸ್ಟು ನೀವು ತಗೊಂಬಿಡಿ. ಓಕೆ, ಇವಾಗ ಟೇಸ್ಟ್ ಹೇಳ್ತೀನಿ. ನಿಜವಾಗ್ಲೂ ಫ್ರೆಂಡ್ಸ್ ಸಕ್ಕತ್ತಾಗಿದೆ. ಬಾಯಲ್ಲಿ ಹಿಂಗೆ ತಗೊಂಡು ಇಟ್ಕೊಂಡ ತಕ್ಷಣ ಹಂಗೆ ಕರ್ಗೋಗ್ತಿದೆ ಬಾಯಲ್ಲಿ. ಅಷ್ಟು ಚೆನ್ನಾಗಿ ಅನ್ನನೂ ಚೆನ್ನಾಗಿ ಬೆಂದಿದೆ. ಆ ಪಲ್ಕ ಸೊಪ್ಪು ಹಾಕಿದ್ವಲ್ಲ, ಆ ಪಲ್ಕ ಸೊಪ್ಪು ಹಾಕಿರೋದ್ರಿಂದ ಅನ್ನ ಬಾಯಲ್ಲಿ ಅಗ್ಯೋದಕ್ಕೆ ಬಿಡ್ತಿಲ್ಲ. ಹಂಗೆ ಬಾಯಲ್ಲಿ ಒಳಗಡೆ ಹಂಗೆ ಜಾರಿ ಹೋಗ್ತಿದೆ. ನಿಜವಾಗ್ಲೂ ಫ್ರೆಂಡ್ಸ್, ನಿಜವಾಗ್ಲೂ ಅನ್ನ ಹಿಡ್ಕೊಂಡು ಹೇಳ್ತಿದ್ದೀನಿ. ನಿಜವಾಗ್ಲೂ ಸಕ್ಕತ್ತಾಗಿದೆ, ಟೇಸ್ಟಿಯಾಗಿದೆ. ಇದೇ ರೀತಿಯಾಗಿ ನಾನು ಸೇಮ್ ಮಾಡಿದ್ದೀನಲ್ಲ, ಇದೇ ರೀತಿಯಾಗಿ ಟ್ರೈ ಮಾಡಿ. ಸಕ್ಕತ್ತಾಗಿದೆ ಮಾತ್ರ. ನಿಜ ಸುಳ್ಳು ಹೇಳ್ತಿಲ್ಲ, ಸತ್ಯವಾಗ್ಲೂ ಚೆನ್ನಾಗಿದೆ. ನೀವೊಂದ್ಸರಿ ಟ್ರೈ ಮಾಡಿಬಿಟ್ಟು ಲಾಸ್ಟ್ ನನಗೆ ನೀವು ನಿಮ್ಮ ಮನೇಲಿ ಯಾವ ರೀತಿಯಾಗಿ ಬಂತು ಅಂತ ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಅಂದ್ಕೊಂಡಿರೋ ರೀತಿ, ನಾನು ಈಗ ಹೇಳಿರೋ ರೀತಿ ನಿಮಗೆ ಬಂದಿದೆ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂದರೆ, ಇಲ್ಲಾಂದರೆ ಇಲ್ಲ ಅನ್ನಿ. ನಾನು ನಿಮ್ಮ ಹತ್ರ ನಿಜ ಸಕ್ಕತ್ತಾಗಿದೆ. ಬಾಯಿಟ್ರೆ ಹಂಗೆ ಕರ್ ಹೋಗ್ತಾ ಇದೆ. ಇನ್ನೂ ಒಂದು ತುತ್ತು ತಿಂದ್ಬಿಟ್ಟು ಹೇಳ್ತೀನಿ. ಅಲ್ಲಿ ಒಗ್ಯೋದಕ್ಕೆ ಬಿಡ್ತಾ ಇಲ್ಲ. ಬಾಯೆಲ್ಲ ಹಂಗೆ ಆಡ್ಕೊಂಡು ಫ್ಲೇವರು, ಪುದೀನ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ಅದೆಲ್ಲ ಫ್ಲೇವರ್ ಬಾಯಲ್ಲಿ ಚೆನ್ನಾಗಿ ಹರಡ್ತಾ ಇದೆ. ನಿಜವಾಗ್ಲೂ ಸಕ್ಕತ್ತಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಸೂಪರಾಗಿದೆ. ಮೊಟ್ಟೆನ ಜೊತೆಗೆ ಸ್ವಲ್ಪ ಸೇರಿಸ್ಕೊಂಡು ತಿಂದಂತೂ ಸ್ವರ್ಗ ಫ್ರೆಂಡ್ಸ್. ಸಕ್ಕತ್ತಾಗಿದೆ. ಪಾಪು ಸ್ವಲ್ಪ ಗಲಾಟೆ ಕೇಳಿಸ್ತಾ ಇದೆ, ಸೌಂಡು ಆಟ ಆಡ್ತಿದ್ದಾನೆ, ಹಂಗಾಗಿ. ಓಕೆ ಫ್ರೆಂಡ್ಸ್, ನಿಜವಾಗ್ಲೂ ಸಕ್ಕತ್ತಾಗಿದೆ ಮಾತ್ರ. ಸೂಪರಾಗಿದೆ. ನಿಜವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಈ ರೆಸಿಪಿನ ನೀವು ಟ್ರೈ ಮಾಡಿ ನನಗೆ ಹೇಳಿ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇವಾಗ ನಾನು ಪಾಪನೂ ಕರೆದ್ಬಿಟ್ಟು ಅವನಿಗೂ ಟೇಸ್ಟ್ ಯಾವ ರೀತಿಯಾಗಿದೆ ಅಂತ ಬಿಟ್ಟು ಕೇಳೋಣ ಬನ್ನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಪಾಪು ಕರ್ಕೊಂಬಂದಿದ್ದೀನಿ. ಇವಾಗ ಅವನಿಗೆ ಒಂದು ಸ್ವಲ್ಪ ತಿನ್ನಿಸ್ತೀನಿ. ಅವನು ಯಾವ ರೀತಿಯಾಗಿದೆ ಅಂತ ಬಿಟ್ಟು ಹೇಳ್ತಾನೆ. ವಾವ್, ನೋಡಿದ್ರಲ್ಲ ಫ್ರೆಂಡ್ಸ್, ಇವನಿಗೆ ನಾನು ಹೇಳ್ಕೊಡೋಕೆ ಆಗುತ್ತಾ? ಅವನ ಟೇಸ್ಟ್ ಚೆನ್ನಾಗಿದೆ ಅಂದರೆ ಮಾತ್ರ ಅವನು ಆ ರೀತಿಯಾಗಂತಾನೆ. ನಿಜವಾಗ್ಲೂ ಸಕ್ಕತ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪ್ಲೀಸ್ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಮ್ಮ ಪಾಪು ಊಟ ಮಮ್ಮು ತಿಂತೀನಿ ಅಂತ ಹೇಳ್ತೇನೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್ ಮಾಡು. Bye.